ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಬಂದೇನಪ್ಪ ಅಂದರೆ ಫಾಲ್ಸು, ಇವಾಗ ರಿಂಕಲ್ಸ್ ಬರ್ದೇನೆ ಯಾವ ರೀತಿ ಫಾಲ್ಸ್ ಹಾಕೋದು ಅಂತ ನೋಡೋಣ ಬನ್ನಿ. ಇವಾಗ ಮಾಮೂಲಿ ಕಾಟನ್ ಸೀರೆಗೆ ಹೇಗೋ ಎಮ್ಮಿಂಗ್ ಮಾಡ್ಕೋಬೋದು. ಸ್ಮೂತಾಗಿರೋ ಸೀರೆಗೆ ನೀವು ಒಂದೊಂದ್ಸಲ ಹೇಗೆ ಹಾಕಿದ್ರೂ ಅದು ರಿಂಕಲ್ಸ್ ಬಂದ್ಬಿಡುತ್ತೆ. ನೀವು ಎಷ್ಟು ಎಮ್ಮಿಂಗ್ ಮಾಡ್ಕೊಳೋದಷ್ಟು ಸೀರೆ ಒಂದು ಕಡೆ ಎಳ್ಕೊಂಡು ಕೂತ್ಕೊಳ್ಳೋ ಥರ ಆಗುತ್ತೆ ಈ ಥರ ಸ್ಮೂತಾಗಿರೋ ಸ್ಯಾರಿಗಳು. ಅದನ್ನು ಯಾವ ರೀತಿ ಎಮ್ಮಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು ಕಡೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಕಡೆಗೆ ಈ ರೀತಿ ನೀಟಾಗಿ ಇಟ್ಕೊಂಡು ಅಲ್ಲೊಂದು ಗುಂಡು ಪಿನ್ ಹಾಕ್ಕೊಳ್ಳಿ. ಓಕೆನಾ? ಆ ಗುಂಡು ಪಿನ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ರಿಂಕಲ್ಸ್ಗಳು ಒಂಚೂರು ಬರಲ್ಲ. ಮತ್ತು ಇವಾಗ ನಾನು ಎಮ್ಮಿಂಗ್ ಮಾಡಿ ತೋರಿಸ್ತೀನಿ, ಯಾವ ರೀತಿ ಮಾಡಿ ಅದು ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ ನಾನು. ಮತ್ತು ಇದು ಕೆಳಗಡೆ ಬಂದುಬಿಟ್ಟು ನಾನು ರಟ್ಟು ಹಾಕ್ಕೋತೀನಿ. ರಟ್ಟು ಇಟ್ಕೊಂಡು ಮಾಮೂಲಿ ಸ್ಕೂಲ್ ರಟ್ಟಿತ್ತಲ್ಲ ಎಕ್ಸಾಮ್ ಬರೆಯೋದು, ಆ ಥರದೊಂದು ರಟ್ಟು ಇಟ್ಕೊಂಡಿದ್ದೀನಿ. ಆ ರಟ್ಟು ಇಟ್ಬಿಟ್ಟು ತೊಡೆ ಮೇಲೆ ಇಟ್ಕೊಂಡು ಮಾಡೋದು. ಇಲ್ಲಿ ನಾನು ಕೆಳಗಡೆನೇ ಇಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ಕೆಳಗಡೆ ರಟ್ಟು ಇಟ್ಬಿಟ್ಟು ಅದ್ರ ಮೇಲೆ ಈ ಥರ ನೀವ್ಕೊಂಡು ಅಲ್ಲಲ್ಲಿ ಪಿನ್ ಹಾಕ್ಕೊಂಡು ಆಮೇಲೆ ಎಮ್ಮಿಂಗ್ ಮಾಡಿಕೊಂಡು 2 ಎಳೆ ಹಾಕೋಬೇಕು ಸೂಜಿಗೆ, ಹಾಕ್ಕೊಂಡು ಎಮ್ಮಿಂಗ್ ಮಾಡ್ಕೊಂಡು ಹೋಗೋದು. ಮತ್ತು ಇನ್ನೊಬ್ಬರು ಕಸ್ಟಮರ್ಸೇ ಬರ್ತಾಯಿಲ್ಲ ಅಕ್ಕ ನಮಗೆ, ಹಂಗಾಗಿ ಏನಾದರೂ ಟಿಪ್ಸ್ ಕೊಡಿ ಅಂತ ಹೇಳಿದ್ರು. ನನಗೆ ತಿಳಿದಿರೋ ಮಟ್ಟಿಗೆ ನಾನು ಯಾವ ರೀತಿ ಮಾಡ್ತಾಯಿದ್ದೆ ಅನ್ನೋದನ್ನು ಸ್ವಲ್ಪ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ, ಹಾಗೆ ಎಮ್ಮಿಂಗ್ ಮಾಡ್ತಾ ಇರ್ತೀನಿ. ಓಕೆನಾ? ಫಸ್ಟ್ಗೆ ನಾವು ಇವಾಗ ಕಸ್ಟಮರ್ ಬಂದಿಲ್ಲ ಅಂತ ಸುಮ್ಮನೆ ಇದ್ದರೆ ನಾವೇನು ಮಾಡೋಕ್ಕಾಗಲ್ಲ. ನಾವು ಕಲ್ತಿರೋದು ಒಂದು 4 ಜನಕ್ಕೆ ಗೊತ್ತಾಗಬೇಕು ಅಂದರೆ ನಾವು ಒಂದು ಬೋರ್ಡ್ ಹಾಕಬೇಕು. ಇವಾಗ ಮನೆ ಮುಂದೆನೇ ನಿಮ್ದು ಎಲ್ಲಿಯಾದರೂ ಇರಲಿ, ಜನ ಇರಲಿ ಇಲ್ಲದೆ ಹೋಗಲಿ, ಒಂದು ಬೋರ್ಡ್ ಹಾಕಿ. ಯಾರೋ ಒಬ್ಬರು ಓಡಾಡುವಾಗ ನೋಡಿದ್ರೆ ಓ ಏನೋ ಒಂದು ಬೋರ್ಡ್ ಇದೆ ಅನ್ನೋದಂತೂ ಗೊತ್ತಾಗುತ್ತೆ. ಓಕೆನಾ? ಹಂಗಾಗಿ ಒಂದು ಫಸ್ಟು ನೀವು ಜಿಗ್ಜಾಗ್ ಮಾಡ್ತೀರಾ ಇಲ್ಲ ಸ್ಟಿಚ್ಚಿಂಗ್ ಮಾಡ್ತೀರಾ, ಜಿಗ್ಜಾಗ್ ಸ್ಟಿಚ್ಚಿಂಗ್ ಎಲ್ಲ ಮಾಡ್ತೀನಾ ಅನ್ನೋದನ್ನು ಒಂದು ಬೋರ್ಡಲ್ಲಿ ಬರೆದು ಹಾಕಿ. ಓಕೆನಾ? ನಿಮ್ಮ ಮನೆ ಹತ್ರ ಒಂದು 2 ಕಡೆ ಹಾಕಿ, ಆ ಕಡೆ ಹೋದ್ರೂ ಕಾಣಿಸ್ಬೇಕು, ಈ ಕಡೆ ಹೋದ್ರೂ ಕಾಣಿಸ್ಬೇಕು. ಆ ಥರ ಒಂದು 2-3 ಬೋರ್ಡ್ಗಳು ಹಾಕಿದ್ರೆ ನೀವು ಆ ಕಡೆ ಈ ಕಡೆ ಓಡಾಡೋರು ನೋಡ್ತಾರೆ. ಯಾರಾದರೂ ಒಬ್ಬರು ಇಬ್ಬರು ಬಂದೇ ಬರ್ತಾರೆ, ಇಲ್ಲ ಅಂತ ಅನ್ಕೋಬೇಡಿ, ಬರ್ತಾರೆ. ಒಂದು ಸ್ವಲ್ಪ ಟೈಮ್ ತೊಗೊಳ್ಬೋದು ಅವ್ರು ನೋಡಿ ಯಾರಾದರೂ ಬರಬೇಕು ಅಂದರೆ. ಓಕೆನಾ? ಅದು ಮನೆಗಳಲ್ಲಿ ಮಾಡ್ತಾರೆ ಅಂದರೆ ಸ್ವಲ್ಪ ಬಂದೇ ಬರ್ತಾರೆ, ಸ್ವಲ್ಪ ಕಡಿಮೆಗೆ ಮಾಡಿಕೊಡ್ತಾರೆ ಅಂತ. ಅದನ್ನು ನೀವು ಯೂಸ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಇದು ಫೋನು. ಈಗೆಲ್ಲ ಫೋನ್ ಪ್ರತಿಯೊಬ್ಬರ ಹತ್ರನೂ ಇರುತ್ತೆ. ಅದು ದೊಡ್ಡ ಫೋನ್ಗಳೇ ಇರೋದ್ರಿಂದ ಅದರಲ್ಲಿ ಸ್ಟೇಟಸ್ ಇರುತ್ತೆ, DP ಇರುತ್ತೆ. ನೀವೇನು ಸ್ಟಿಚ್ ಮಾಡ್ತಿದ್ದೀರಾ, ಸ್ಟಿಚ್ಚಿಂಗ್ ಏನು ಮಾಡ್ತೀರಾ ಅದನ್ನು ಅದರಲ್ಲಿ ಹಾಕಿ. ಓಕೆನಾ? ದಿನ ಒಂದೊಂದು ಬೇಕಾದರೆ ಹಾಕಿ, ಅದರಲ್ಲಿ ಹಾಕಿ ನಾವು ಸ್ಟಿಚ್ಚಿಂಗ್ ಮಾಡ್ತೀವಿ ಇಲ್ಲ ಜಿಗ್ಜಾಗ್ ಫಾಲ್ ಮಾಡ್ತೀವಿ ಅಂತ ಹಾಕಿ. ಅವಾಗೇನಾಗುತ್ತೆ, ಕೆಲವ್ರಿಗೆ ಅದು ನೋಡೋರಿಗೆ ನಿಮ್ಮ ಫ್ರೆಂಡ್ಸ್ ಅವರು ನೋಡಿದಾಗ ಓ ಇವ್ರು ಇದು ಮಾಡ್ತಾರೆ ಅನ್ನೋದು ನೀವು ಗೊತ್ತಾಗುತ್ತೆ. ನೀವು ಹೇಳ್ದೇ ಇದ್ದರೆ ಗೊತ್ತಾಗಲ್ಲ, ನೀವು ಹೇಳ್ಬೇಕು. ಆ ಥರನೂ ಹಾಕಿದಾಗ ಯಾರೋ ಒಬ್ರು ನೋಡಿದಾಗ, ಇವಾಗ ಹೊಸ ಕಸ್ಟಮರ್ದೋ ಇಲ್ಲ ಯಾರ್ದೋ ಒಂದು ನಂಬರ್ ಇಸ್ಕೊಂಡಿರ್ತೀರ, ಸ್ಟೇಟಸ್ಗೆ ಹಾಕಿದಾಗ ಅವಾಗ ನೋಡುತ್ತಾರಲ್ಲ, ಅವಾಗ ಗೊತ್ತಾಗುತ್ತೆ ಅವ್ರಿಗೆ, ಓ ಇವ್ರು ಈ ಕೆಲಸ ಮಾಡ್ತಾರೆ ಅನ್ನೋದು ಒಂದು ಕನ್ಫರ್ಮ್ ಸಿಗುತ್ತೆ ಅವ್ರಿಗೆ. ಓಕೆನಾ? ಆವಾಗ ನೀವು ಆ ಥರ ಮಾಡಬೇಕು. ನಾನು ಹೇಳ್ದಂಗೆ ಫಸ್ಟ್ನೇದಾಗಿ ಬಂದುಬಿಟ್ಟು ಮನೆ ಮುಂದೆ ಬೋರ್ಡು, ಅದು ಹೇಳಿದ್ನಲ್ಲ, ಯಾವ್ಯಾವ ಕಡೆ ಆಗುತ್ತೆ ಆ ಕಡೆ ಒಂದು 2-3 ಬೋರ್ಡ್ ಹಾಕಿ. ಏನಿಲ್ಲ, ಮಾಮೂಲಿ ಒಂದು ಪೇಪರಲ್ಲಿ ಬರೆದುಬಿಟ್ಟು ಅದನ್ನು ಲ್ಯಾಮಿನೇಷನ್ ಮಾಡಿಸಿ, ಇಲ್ಲ ನೀವೇ ಒಂದು ಸೀರೆ ಕವರ್ ಬರುತ್ತೆ, ಸೀರೆ ಕವರಲ್ಲಿ ನೀಟಾಗಿ ಪಿನ್ ಮಾಡ್ತೀವಿ ನೀರು ಬೀಳ್ದಿದ್ದಂಗೆ ಅಂದರೆ ಆ ಥರನೂ ಮಾಡ್ಬೋದು. ಓಕೆನಾ? ಇಲ್ಲ ಲ್ಯಾಮಿನೇಷನ್ ಮಾಡಿಸ್ತೀವಿ ಒಂದು 50 ರೂಪಾಯಿ ಆದರೂ ಆಗಲಿ ಅಂದರೆ ಅದನ್ನಾದರೂ ಮಾಡಿಸ್ಬೋದು. ನಾನು ಆ್ಯಕ್ಚುಲಿ ನಮ್ಮ ಅಂಗಡಿದು ರೇಟ್ಗಳು ಎಷ್ಟೆಷ್ಟು ಅಂತ ಒಂದು ಲ್ಯಾಮಿನೇಷನ್ ಮಾಡಿಸಿದ್ದೀನಿ. ಅದನ್ನು ನೆಕ್ಸ್ಟ್ ಟೈಮ್ ಯಾವಾಗಲಾದ್ರು ತೆಗೆದುಬಿಟ್ಟಿದ್ದೀನಿ, ಇವಾಗ ಇಕ್ಕಿಲ್ಲ. ಮೊದಲು ನಾನು ವರ್ಷಕ್ಕೊಂದ್ಸಲದ ರೇಟ್ ಚೇಂಜ್ ಮಾಡಿ ಹಾಕ್ತಾಯಿದ್ದೆ. ಲ್ಯಾಮಿನೇಷನ್ ಮಾಡಿಸ್ಬಿಟ್ಟು ಒಂದೊಂದು ಬ್ಲೌಸ್ಗೆ, ಡ್ರೆಸ್ಗೆ ಎಲ್ಲದಕ್ಕೂ ಎಷ್ಟೆಷ್ಟು ರೇಟು ಅಂತ ಹಾಕ್ಬಿಡ್ತಿದ್ದೆ. ಆ ರೇಟ್ ನೋಡ್ಕೊಂಡು ತೊಗೊಳತ್ತಾರೆ. ಇವಾಗ ಇನ್ನೂ ಒಂದು ಹಾಕಬೇಕು, ನೋಡೋಣ ನೆಕ್ಸ್ಟ್ ಟೈಮ್ ಹಾಕ್ತೀನಿ. ಆದರೂ ಇವಾಗ ಎಲ್ರಿಗೂ ಗೊತ್ತಾಗಿದೆ. ಆದರೂ ಒಂದು ಬೋರ್ಡ್ ಹಾಕಿದ್ರೆ ನೋಡೋರು ಗೊತ್ತಾಗ್ಬಿಡುತ್ತೆ. ಆ ಥರ ನೀವೊಂದು ರೇಟಲ್ಲ ನಾನು ಹೇಳಿದ್ದು, ಬೋರ್ಡು. ನೀವು ಏನು ಸ್ಟಿಚ್ ಮಾಡ್ತೀರಾ ಅದ್ರ ಬಗ್ಗೆ ಒಂದು ಬೋರ್ಡ್ ಹಾಕಿ. ನಾನು ಹೇಳ್ದಂಗೆ ಫೋನಲ್ಲಿ ಇವಾಗ ನಿಮಗೆ ಅಕ್ಕಪಕ್ಕ ಇಲ್ಲ ಸ್ಕೂಲ್ ಹತ್ರ ಪರಿಚಯ ಆಗ್ತಾರಾ, ಅವ್ರ ಹತ್ರ ಮಾತಾಡ್ತಾನೆ ಹೇಳಿ, ನಾವು ಸ್ಟಿಚ್ ಮಾಡ್ತೀವಿ, ಫಾಲ್ಸ್ ಹಾಕ್ತೀವಿ, ಬ್ಲೌಸ್ ಸ್ಟಿಚ್ ಮಾಡ್ತೀವಿ, ಜಿಗ್ಜಾಗು ಫಾಲ್ ಮಾಡಿ. ಅದೇ ನೀವೇನು ಮಾಡ್ತೀರಾ, ಇಲ್ಲ ಕುಚ್ಚು ಕಟ್ತೀವಿ, ಇಲ್ಲ ಯಾರಿ ವರ್ಕ್ ಮಾಡ್ತೀವಿ, ಎಂಬ್ರಾಯ್ಡಿಂಗ್ ವರ್ಕ್ ಮಾಡ್ತೀವಿ, ಏನು ಮಾಡ್ತೀರಾ ಅದು ಹೇಳ್ಬೇಕು. ಒಂದು 4-5 ಜನಕ್ಕೆ ಒಬ್ರಿಗೆ ಗೊತ್ತಾದರೆ ಅವ್ರು ಇನ್ನೊಬ್ರಿಗೆ ಹೇಳ್ತಾರೆ. ಈ ಥರ ಹೇಳ್ತಿದ್ರು ನೋಡಿ, ಮಾಡ್ಸಂಗಿದ್ರೆ ಮಾಡಿಸಿ, ಆ ಥರ. ಇಲ್ಲಿ ನೀವೇನು ಅವ್ರು ನಾಚಿಕೆ ಪಟ್ಕೋತಾರೆ ಅಂತ ನೀವು ಸುಮ್ಮನೆ ಇದ್ದರೆ ಯಾರಿಗೂ ಗೊತ್ತಾಗಲ್ಲ. ಓಕೆನಾ? ಒಂದು 4 ಜನಕ್ಕೆ ಹೇಳಿದ್ರೇ ಅವ್ರು ಇನ್ನೊಂದು 4 ಜನಕ್ಕೆ ಹೇಳ್ತಾರೆ. ಅವ್ರು ಮಾತಾಡ್ತಾ ಒಂದು 4-5 ಜನ ಇರ್ತಾರೆ ಅಂದ್ಕೊಳ್ಳಿ, ನೀವು ಒಬ್ರಿಗೆ ಹೇಳಿರ್ತೀರ, ಅವ್ರು ಹೇಳ್ತಾರೆ, ಅವ್ರೇನೋ ಇವಾಗ ಎಲ್ಲೋ ಫಾಲ್ಸ್ ಕೊಡಬೇಕು, ಜಿಗ್ಜಾಗ್ ಕೊಡಬೇಕು ಅಂತ, ನೋಡಿ ಹಿಂಗೆ ಹೇಳ್ತಿದ್ರು ಅವರು, ಹೋಗಿ ಅಲ್ಲಿ ಕೊಡಿ ಮಾಡ್ಕೊಡ್ತಾರೆ ಅಂತ ಹೇಳ್ತಾರೆ, ಇಲ್ಲ ಮಾಡ್ತಾಯಿದ್ರು ನೋಡಿ ಅಂತ ಹೇಳ್ತಾರೆ. ಆ ಥರ ಇರುತ್ತೆ. ಓಕೆನಾ? ಇಲ್ಲ ಬೋರ್ಡ್ ನೋಡಿಕೊಂಡು ಓ ಇಲ್ಲಿ ಮಾಡ್ತಾರಂತಪ್ಪ, ಸಿಕ್ತು ಸದ್ಯ ಅಂದ್ಕೊಂಡು ಬರೋರು ಇರ್ತಾರೆ. ಆ ಥರ ನೀವು ಎಷ್ಟು ಕಡೆ ನಾವು ಪ್ರಯತ್ನ ಪಡಬೇಕೋ ಎಲ್ಲ ಕಡೆನೂ ಪ್ರಯತ್ನ ಪಡ್ತಾ ಇರಬೇಕು. ಸುಮ್ಮನೆ ಅಯ್ಯೋ ಆಗೋದಿಲ್ಲ ಕಲ್ತಿದ್ದೀವಿ ಬಿಡು ಅಂತ ಇದ್ಕೊಂಡು ಹೋದರೆ ಯಾರೂ ಇದು ಮಾಡೋಕ್ಕಾಗಲ್ಲ. ನಾನು ಸ್ವಲ್ಪ ಅವಾಗ ಸ್ಟಾರ್ಟಿಂಗು ಚಿಕ್ಕ ಬೋರ್ಡ್ ಹಾಕಿದ್ದೆ, ಈಗ ದೊಡ್ಡದಾಗೆ ಹಾಕಿದ್ದೀನಿ ಬೋರ್ಡ್ನ. ಓಕೆನಾ? ನಾನು ಚಿಕ್ಕದಾಗಿ ಒಂದು ಬರೆದು ಸ್ಟಿಚಿಂಗ್ ಮಾಡ್ತೀನಿ ಅಂದ್ಬಿಟ್ಟೆ ಹಾಕಿದ್ದೆ. ನಾನು ಬರೆದ್ಬಿಟ್ಟೆ ಹಾಕಿದ್ದೆ.
ಅದು ನೀರು ಬಿದ್ದು ಬಿದ್ದು ಎಲ್ಲ ನೆಂದು ಹೋಗೇ ಹೋಯ್ತು. ಒಂದು ಕವರ್ ಹಾಕ್ಬಿಟ್ಟು ಸೀರೆ ಕವರ್ ಹಾಕಿದ್ದೆ. ಆಮೇಲೆ ಇರಲಿ ಅಂದ್ಬಿಟ್ಟು ಒಂದು ದೊಡ್ಡ ಬೋರ್ಡೇ ಮಾಡಿಸಿದ್ದೆ. ಮತ್ತು ಇನ್ನೂ ಒಂದು ಈಗ ಇನ್ನೂ ದೊಡ್ಡದೇ ಮಾಡಿಸಿದ್ದೀನಿ, ಎಂಬ್ರಾಯ್ಡಿಂಗ್ ವರ್ಕ್ ಮಾಡಿಸ್ತೀನಿ ಅಂತ ದೊಡ್ಡ ದೊಡ್ಡದಾಗೆ ಮಾಡಿಸಿದ್ದೀನಿ ಇವಾಗ. ಆ ಥರ ಬೋರ್ಡ್ ಅಂದರೆ ನಾನು ಹೇಳ್ದೆ ಅಷ್ಟು ದೊಡ್ಡದಾಗಿ ಮಾಡಿಸೋಕೆ ಹೋಗ್ಬೇಡಿ, ನಾನು ಮಾಡಿಸಿದ್ದೀನಿ. ಈಗ ನೀವು ಚಿಕ್ಕದಾಗಿ ಆ ಥರ ಒಂದು ಪೇಪರಲ್ಲಿ ಇವಾಗ ರಟ್ಟು ಅಲ್ಲಿ ಸಿಗುತ್ತಲ್ಲ, ರಟ್ಟು ಥರ ಪೇಪರ್ ಅದ್ರಲ್ಲಿ ಬರೆದು ಬಿಟ್ಟು ಬೇಕು ಅಂದರೆ ಒಂದು ಸೀರೆ ಕವರ್ಗಳು, ಸೀರೆ ತರ್ತಿರಲ್ಲ ಕವರ್ ಇರುತ್ತೆ ಅದ್ರಲ್ಲಿ ಹಾಕ್ಬಿಟ್ಟು ನೀಟಾಗಿ ಪಿನ್ ಮಾಡಿಬಿಡಿ. ಅವಾಗೇನಾಗುತ್ತೆ, ಮಳೆ ನೀರು ಬಿದ್ದರೂ ಏನೂ ಆಗಲ್ಲ. ಓಕೆನಾ? ಈ ಥರ ನಿಮ್ಗೆ ಹೇಳ್ದಂಗೆ ಅಕ್ಕಪಕ್ಕ ಒಂದು 2-3 ಕಡೆ ಹಾಕಿದ್ರು ಯಾರು ಆ ಕಡೆ ಈ ಕಡೆ ಬರೋರು ನೋಡ್ತಾ ಇರ್ತಾರೆ, ನೋಡ್ಕೊಂಡು ಓಡಾಡ್ತಿರ್ತಾರೆ. ಯಾವತ್ತಾದರೂ ಒಂದಿನ ಇಲ್ಲ ಯಾರಿಗಾದ್ರೂ ಮಾತಾಡುವಾಗ ಹೇಳ್ತಾರೆ, ಇಲ್ಲ ಅವರಿಂದ ಅವ್ರಿಗೆ ಬೇಕಾಗಿದ್ರೆ ಬರ್ತಾರೆ. ಈ ಥರ ಮಾಡ್ಕೋಬೇಕೇ ಹೊರ್ತು ನೀವು ಅಯ್ಯೋ ಬರುತ್ತೆ ಅಂತ ಕೂತ್ಕೊಂಡಿದ್ರೆ ಯಾರೂ ತಂದು ಕೊಡಲ್ಲ. ಗೊತ್ತಾಗಲ್ಲ, ನಾವು ಮಾಡೋದೇ ಗೊತ್ತಾಗಲ್ಲ. ಇವಾಗ ನಾವು ಒಳಗಡೆ ಮಾಡೋದು ಎಷ್ಟು ಜನಕ್ಕೆ ಗೊತ್ತಿರುತ್ತೆ. ಇವಾಗ ನಮಗೆ ನಾವೇ ಮಾಡ್ಕೋಬೇಕು. ಇನ್ನು ಇಲ್ಲ ಪರಿಚಯದವ್ರಿಗಾದ್ರೂ ಹೇಳ್ಬೇಕು. ಇವಾಗ 4 ಜನ ಸ್ಕೂಲ್ ಹತ್ರ ಒಬ್ಬರಿಬ್ಬರು ಪರಿಚಯ ಆಯ್ತಾರ, ಮಾತಾಡ್ಸ್ಬೇಕು ನಾವೇನೇ ಒಂದು ಸ್ಮೈಲ್ ಕೊಟ್ಟು, ಈ ಥರ ಇಲ್ಲಿದ್ದೀವಿ, ಈ ಥರ ಸ್ಟಿಚ್ ಮಾಡ್ತೀವಿ, ಇಲ್ಲ ಎಮ್ಮಿಂಗ್ ಮಾಡ್ತೀವಿ, ಫಾಲ್ಸ್ ಹಾಕ್ತೀವಿ, ಈ ಥರ ಏನಾದರೂ ಹೇಳಿದ್ರೆ ಆವಾಗ ಅವರು ಎಕ್ಸ್ಪ್ಲೇನ್ ಮಾಡಿ ಹೇಳ್ದಾಗ ಅವ್ರಿಗೆ ಅರ್ಥ ಆಗುತ್ತೆ. ಬೇಕು ಅಂದರೆ ಬಂದೇ ಬರ್ತಾರೆ. ಓಕೆನಾ? ಮಾಡಿಸ್ಬೇಕು ಅಂತ ಇರೋರು ನೀವು ಎಲ್ಲೇ ಇದ್ರೂ ಹುಡುಕೊಂಡು ಬರ್ತಾರೆ. ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ನಾನು ಹೇಳ್ದಂಗೆ ನಾನು ಸ್ಟೇಟಸ್ಗಂತ ಈಗಲೂ ಹಾಕ್ತಾಯಿರ್ತೀನಿ. ಇವಾಗ ನಮ್ಮದು ಏನಪ್ಪ ಅಂದರೆ ಬ್ಯಾಂಗಲ್ಸ್ ಐಟಮ್ಗಳು ಕೆಲವ್ರಿಗೆ ಗೊತ್ತೇ ಇಲ್ಲ. ಯಾಕೆಂದರೆ ನಮ್ಮದು ಟೈಲರ್ ಅಂಗಡಿ. ನಾವು ಬ್ಯಾಂಗಲ್ಸ್ ಐಟಮ್ಗಳು ಸೇಲ್ ಮಾಡ್ತೀವಿ ಅಂತ ಕೆಲವ್ರಿಗೆ ಗೊತ್ತೇ ಇರಲ್ಲ. ನಾನಿವಾಗ ಅವಾಗವಾಗ ಈಗ ಟೈಮ್ ಅಡ್ಜಸ್ಟ್ ಆಗ್ತಾಯಿಲ್ಲ, ನನ್ನ ಫೋನಲ್ಲಿ ಸ್ಟೇಟಸ್ಗೆ ನಾನು ಹಾಕ್ತಾಯಿರ್ತೀನಿ ಬ್ಯಾಂಗಲ್ಸು, ಇಲ್ಲ ಓಲೆಗಳು, ಸರ, ಈ ಥರ ನನ್ನ ಅಂಗಡೀಲಿ ಏನೇನಿದೆ ಐಟಮ್ ಹಾಕ್ತೀನಿ. ಏನಕ್ಕಪ್ಪ ಅಂದರೆ ಇವಾಗ ಅದನ್ನು ನೋಡೇ ಒಬ್ಬರು ಬಂದಿದ್ದರು, ನನಗೆ ಗೊತ್ತೇ ಇರಲಿಲ್ಲ, ನೀವು ಸ್ಟೇಟಸ್ಗೆ ಹಾಕಿದ್ಮೇಲೆ ಗೊತ್ತಾಯಿತು ನನಗೆ ಈ ಥರ ಇದೆಲ್ಲ ಮಾಡ್ತೀರಾ ಅನ್ನೋದು ಅಂತ ಹೇಳಿದ್ರೆ. ಅವಾಗ ನನಗೆ ಅನ್ನಿಸ್ತು, ಓ ನಾವು ಈ ಥರ ಸ್ಟೇಟಸ್ಗೆ ಹಾಕಿದ್ರೆ ಬರ್ತಾರೆ, ಗೊತ್ತಾಗುತ್ತೆ. ಇವಾಗ ನಾವು ಟೈಲರ್ ಅಂಗಡಿ ಅಂದ್ಕೊಂಡಿರ್ತಾರೆ. ಅವಾಗ ನಾವು ಈ ಥರ ಎಲ್ಲ ಬ್ಯಾಂಗಲ್ಸ್ ಐಟಮ್ಗಳಿದೆ ಅಂತ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅಲ್ವಾ? ಆಗ ನಾವು ಒಂದೊಂದು ಡೈಲಿ ಒಂದೊಂದು ಯಾವುದಾದ್ರೂ ಒಂದೊಂದು ಹಾಕ್ತಾಯಿದ್ರೆ ಅವಾಗ ಅವ್ರಿಗೆ ಒಂದು ಐಡಿಯಾ ಬರುತ್ತೆ. ಓ ಇವರಿದೆಲ್ಲ ಸೇಲ್ ಮಾಡ್ತಾರೆ, ಇಲ್ಲೇ ಸಿಗುತ್ತೆ ನಮಗೆ, ಸ್ಟಿಚಿಂಗು ಮಾಡಿಸ್ಕೋಬೋದು, ಅಲ್ಲೇ ಎಲ್ಲ ತೊಗೋಬೋದು ಅಂದ್ಬಿಟ್ಟು ಬರ್ತಾರೆ. ಆ ರೀತಿ ಮಾಡ್ಕೋಬೇಕು. ಸುಮ್ಮನೆ ಇಲ್ಲ ಅಯ್ಯೋ ಬರ್ತಾ ಇಲ್ಲ ಅಂದ್ಕೊಂಡು ಕೂತ್ಕೊಳ್ಳೋಕೆ ಹೋಗಲೇಬೇಡಿ, ಧೈರ್ಯಗೆಡಬೇಡಿ. ಅಂದರೆ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾನು ಎಷ್ಟೋ ಸಲ ಇವಾಗ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿದ್ದೀನಿ. ಮನೇಲಿ ಸಣ್ಣ ಪುಟ್ಟ ಬಂದರೆ ಹೊಲ್ಕೊಂಡು ಆಲ್ಟ್ರೇಷನ್ ಮಾಡ್ತಿದ್ದೆ. ಇವಾಗ ಡ್ರೆಸ್ಗಳು, ಟಾಪ್ಗಳು ಅಲ್ಲದೇ ಮಾಮೂಲಿ ಹರಿದಾಗಿರೋ ಬಟ್ಟೆಗಳ್ನು ಹೊಲಿತಿದ್ದೆ, ಡ್ಯಾಮೇಜ್ ಆಗಿರೋ ಬಟ್ಟೆಗಳ್ನು ಹೊಲಿತಿದ್ದೆ ನಾನು. ಆಮೇಲೆ ಒಂದಷ್ಟು 2 ಅಂಗಡೀಲಿ ಉಕ್ಸು ಎಮ್ಮಿಂಗು ಮಾಡ್ತಿದ್ದೆ. ಅಂದರೆ ಅದಂತೂ. ಆಮೇಲೆ ಒಂದಷ್ಟು ದಿನ ಪೆಟಿಕೋಟ್ಗಳು ಹೊಲ್ದಿದ್ದೀನಿ, ಕಟ್ಟಿಂಗ್ ಅವರೇ ಕೊಡ್ತಾಯಿದ್ರು. ಅಂದರೆ ಅವಾಗ ಬರೀ ₹3 ಕೊಡ್ತಿದ್ರು ಪೆಟಿಕೋಟು ಸ್ಟಿಚ್ಚಿಂಗ್ ಮಾಡೋಕ್ಕೆ. ₹3 ಅಂದರೆ ಆಗಿನ ಕಾಲಕ್ಕೆ ನನಗೆ ಅದು ಒಂದು ಪೆಟಿಕೋಟ್ ಸ್ಟಿಚ್ ಮಾಡೋಕ್ಕೆ ₹3. ಅದು 7 ಪೀಸ್ 8 ಪೀಸು ಕಟ್ಟಿಂಗ್ ಎಲ್ಲ ಅವರೇ ಕೊಡ್ತಾರೆ, ಒಂದೊಂದು ಸ್ಟಿಚ್ ಹಾಕ್ಕೊಂಡು ಹೋಗೋದು. ಆದ್ರೂ ಇವಾಗ 8 ಪೀಸ್ ಅಂದರೆ ಎಷ್ಟು ಸ್ಟಿಚ್ ಹಾಕಬೇಕು, 7 ಪೀಸ್ ಅಂದರೆ ಎಷ್ಟು ಸ್ಟಿಚ್ ಹಾಕಬೇಕು. ಅದು ಸ್ಟಿಚ್ಚಿಂಗ್ ಹಾಕ್ಬೋದು, ಆದರೆ ಕೆಳಗಡೆ ಫ್ರಿಲ್ ಇಡಬೇಕಲ್ಲ, ಅದು ತುಂಬ ಕಷ್ಟ ಆಗ್ತಾಯಿತ್ತು. ಅದು ಡಬಲ್ ಫೋಲ್ಡ್ ಮಾಡಿ ಚಿಕ್ಕದಾಗೆ ಇಡಬೇಕು, ಒಂದೇ ಸಮ ಬರಬೇಕು, ಆ ಥರ ಇಡಬೇಕು. ಅದು ಜಾಸ್ತಿ ಟೈಮ್ ತೊಗೋತಿತ್ತು. ಅದನ್ನು 1 ತಿಂಗಳು ಮಾಡಿದೆ ನಾನು. ಮಾಡಿ 1 ತಿಂಗಳ ಅದು ಎಷ್ಟು ಮಾಡಿದೆ ಅಷ್ಟು ಈಸ್ಕೊಂಡು ಪೀಸ್ ವರ್ಕ್ ಅದು ಹೇಳಿದ್ನಲ್ಲ, ಒಂದು ಪೆಟಿಕೋಟ್ಗೆ ₹3 ₹4 ಕೊಡ್ತಿದ್ರು ಅಷ್ಟೇ. ಆಮೇಲೆ ಅದು ಬಿಟ್ಟೆ, ಅದನ್ನು ಆಗಲಿಲ್ಲ. ಅದ್ರ ಜೊತೆಗೆ ನಾವು ಒಂದು ಉಕ್ಸ್ ಹಾಕ್ಕೊಂಡ್ರೆ ಅವಾಗ ₹5 ಕೊಡ್ತಿದ್ರು, ಉಕ್ಸ್ಗೆ ₹5, ಜಿಗ್ಜಾಗು ಫಾಲ್ಗೆ ₹8 ₹10 ಆ ಥರ ಕೊಡ್ತಿದ್ರು. ಹಂಗಾಗಿ ನಾನು 2 ಅಂಗಡೀಲಿ ಮಾಡ್ತಿದ್ದೆ. ಓಕೆನಾ? ಮನೇಲಿ ಬರೋ ಬಟ್ಟೆಗಳು ಹೊಲ್ಕೊಂಡು 2 ಅಂಗಡೀಲಿ ಜಿಗ್ಜಾಗು ಫಾಲ್ಸು, ಎಮ್ಮಿಂಗು, ಉಕ್ಸು ಇವೆಲ್ಲ ಮಾಡ್ತಿದ್ದೆ. ನಾನು ಆ ಥರ ಸ್ಟೆಪ್ ಬೈ ಸ್ಟೆಪ್ ಹತ್ಕೊಂಡು ಇವತ್ತು ಒಂದು ಚಿಕ್ಕ ಅಂಗಡಿ ಮಾಡ್ಕೊಂಡಿದ್ದೀನಿ ಅಂದರೆ ಅದು ಇಷ್ಟು ವರ್ಷದ ಶ್ರಮ ಅಂತಲೇ ಹೇಳ್ಬೋದು. ಓಕೆನಾ? ನಾನು ಅಷ್ಟು ವರ್ಷದಿಂದ ಈ ಮೆಟ್ಲು ಹತ್ಕೊಂಡು ಒಂದೊಂದೇ ಮೆಟ್ಲು ಹತ್ತಿ ಬಂದಿರೋದು ಇವತ್ತು ಇಲ್ಲಿಗೆ. ಇನ್ನೂ ಸ್ವಲ್ಪ ಹತ್ತಬೇಕು ಅನ್ನೋದು ಆಸೆ ಇದೆ. ಓಕೆನಾ? ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಬೇಕು, ಇನ್ನೂ ಚೆನ್ನಾಗಾಗಬೇಕು ಅನ್ನೋದು ಒಂಥರ ತುಂಬ ಆಸೆ ಇದೆ. ನೋಡೋಣ, ದೇವರು ಆಶೀರ್ವಾದ ಬೇಕಲ್ವಾ? ನಾವೇ ಅನ್ಕೋತೀವಿ. ಆದರೂ ನಾನು ಇಷ್ಟು ಮಟ್ಟಿಗೆ ಇವತ್ತು ಬಂದಿದ್ದೀನಿ ಅಂದರೆ ಒಂದು ಹೆಮ್ಮೆ ಅನಿಸುತ್ತೆ ನನಗೆ. ಯಾಕೆಂದರೆ ಆವಾಗ ₹8 ಕಾಲದಿಂದನೂ ಇವಾಗ ಎಷ್ಟು ಇದೆ ಅಂದರೆ ದುಡ್ಡು ಜಾಸ್ತಿನೇ ತೊಗೋಬೋದು ಇವಾಗ. ಆದರೆ ರೇಟ್ಗಳು ಹಂಗೆ ಇದೆ ಅಲ್ವಾ? ಆವಾಗ ₹8ನೇ ₹100 ₹200ಕ್ಕೆ ಸಮ ಇತ್ತು. ಒಂದು ಬ್ಲೌಸ್ಗೆ ₹8 ತೊಗೋತಿದ್ದೆ. ಆ್ಯಕ್ಚುಲಿ ನಾನು ಕಲ್ತಿದ್ದೇನಪ್ಪ ಅಂದರೆ ನಮ್ಮ ಬಟ್ಟೆ ಹೊಲ್ಕೊಳ್ಳೋಣ ಅಂತ ಕಲ್ತಿದ್ದು. ಇವಾಗ ಅದರಿಂದನೇ ಅನ್ನ ತಿನ್ಕೊಂಡು ದುಡ್ಕೊಂಡು ತಿಂತಾಯಿದ್ದೀವಿ.
ಈ ರೀತಿ ಇರುತ್ತೆ ಓಕೆನಾ. ಯಾಕೆಂದರೆ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಿಂದ ಹೇಳ್ತಾ ಇರ್ತೀವಿ. ಇವಾಗ ಸುಮ್ಮನೆ ಯಾರನ್ನೋ ನೋಡ್ಬಿಟ್ಟು ಹೇಳ್ತಾ ಇರೋದಲ್ಲ. ನಾವು ಹೆಂಗೆ ಕಷ್ಟಪಟ್ಕೊಂಡು ಅವಾಗೆಲ್ಲ ಆ ಥರ ಇತ್ತು. ಒಂದಷ್ಟು ದಿನ ಗಾರ್ಮೆಂಟ್ಸಲ್ಲೂ ಕೆಲಸ ಮಾಡಿದ್ದೀನಿ ನಾನು. ಆಮೇಲೆ ಮನೇಲಿ ಆಗ್ತಾ ಇರಲಿಲ್ಲ ಗಾರ್ಮೆಂಟ್ಸ್‌ಗೆ ನನಗೆ ಹೋಗೋಕ್ಕೆ ಅಲ್ಲಿ ಎನಿ ಟೈಮ್ ಹೋಗಿ ಬರೋಕ್ಕೆ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಕೊನೆಗೆ ಮಾಮೂಲಿ ಮನೇಲೇ ಎಷ್ಟಾಗುತ್ತೆ ಅಷ್ಟು ಬಟ್ಟೆಗಳು ಹೊಲ್ಕೊಂಡು ಆಮೇಲೆ ಬಟ್ಟೆಗಳು ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಓಕೆನಾ. ಇವಾಗ ಬೇರೆ ಕಡೆ ಎಲ್ಲ ಜಾಸ್ತಿ ಇತ್ತು, ನಾನು ಸ್ವಲ್ಪ ಕಡಿಮೆ ತೊಗೋತಿದ್ದೆ. ಅದೊಂದು ನೀವು ಕಸ್ಟಮರ್ ಬಂದರು ಅಂದ್ಬಿಟ್ಟು ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ ಓಕೆನಾ. ಸ್ವಲ್ಪ ಕಡಿಮೆನೇ ತೊಗೊಳ್ಳಿ. ಫಸ್ಟು ಕಸ್ಟಮರ್ಗಳು ಬರಬೇಕು. ಬರ್ತಿದ್ದಂಗೆ ನಿಮಗೆ ಕನ್ಫರ್ಮ್ ಆಗಿ ಗೊತ್ತಾಗೋಯ್ತು ಅಂದರೆ ಆಮೇಲೆ ಏನು ಮಾಡಿ ₹5 ₹10 ಹಾಗೆ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು. ಈಗಿನ ಲೆವೆಲ್ಗೆ ಒಂದು 10-20 ಜಾಸ್ತಿ ಮಾಡ್ಕೊಂಡು ಹೋದ್ರೂ ನಡೆಯುತ್ತೆ. ನನಗೂ ಇದನ್ನು ನಾನು ಹಂಗೆ ಕಮ್ಮಿನೇ ತೊಗೋತಿದ್ದೆ. ನನಗೂ ಯಾರೋ ಒಬ್ಬರು ಟೈಲರೇ ಸಜೆಸ್ಟ್ ಮಾಡಿದ್ದು. ನನಗೂ ಯಾಕೋ ಹಿಂಗೆ ಒಂದು ಸಲ ಅವರು ಲೈನಿಂಗ್ ಅಂಗಡಿಲಿ ಸಿಕ್ಕಿ ಹೇಳಿದರು, ಎಷ್ಟು ತೊಗೋತೀರಾ ಅಂದರು. ಇಷ್ಟು ತೊಗೊಂಡ್ರೆ ನಿಮ್ಗೆ ವರ್ಕೌಟ್ ಆಗುತ್ತೆ, ಇಷ್ಟೆಲ್ಲ ಮಾಡಿ ಒಂದು ಬೋರ್ಡ್ ಹಾಕಿ ವರ್ಷಕ್ಕೊಂದು ಸಲ ಒಂದು ₹10 ₹20 ಜಾಸ್ತಿ ಮಾಡಿ ಅಂತೆಲ್ಲ ಹೇಳಿದ್ಮೇಲೆ ನಾನು ಇವಾಗ ವರ್ಷಕ್ಕೊಂದು ಸಲ ಒಂದು ₹10 ₹20 ಜಾಸ್ತಿ ಮಾಡ್ಕೊತಾ ಹೋಗ್ತೀನಿ ಓಕೆನಾ. ಹಂಗಂದ್ಬಿಟ್ಟು ನೀವು ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟು ಕಡಿಮೆಯಿಂದ ತೊಗೊಳ್ಳಿ. ಕಸ್ಟಮರ್ ಎಲ್ಲ ಬರ್ತಾ ಇದ್ದಾರೆ ಅಂದಮೇಲೆ ಆಮೇಲೆ ಜಾಸ್ತಿ ಮಾಡ್ಕೊಳ್ಳಿ. ಫಸ್ಟು ಬರಲಿ ಅಲ್ವಾ, ಅವ್ರು ಕನ್ಫರ್ಮ್ ಆಗಿ ಬರ್ತಾರೆ ಅಂತ ಆದಮೇಲೆ ಮಾಡ್ಕೋಬೇಕು. ಫಸ್ಟ್ ಕಸ್ಟಮರ್ನ ಅಟ್ರಾಕ್ಟಿವ್ ಮಾಡ್ಕೋಬೇಕು, ಕಡಿಮೆ ಮಾಡಬೇಕು. ಇವಾಗ ಒಂದು ₹10 ಇವಾಗ ಹೇಳಿರ್ತೀವಿ, ಒಂದು ₹10 ಕಮ್ಮಿ ಕೊಡಿ ಅಂದರೆ ಆಂಟಿ ನೆಕ್ಸ್ಟ್ ಟೈಮ್ ಇದು ಮಾಡ್ಕೊಳ್ಳಿ, ಇವಾಗ ಕೊಡಿ ಹೋಗಲಿ ಅಂದ್ಬಿಟ್ಟು ಹೇಳ್ಬೇಕು. ಈ ಸಲ ಕೊಡಿ, ನೆಕ್ಸ್ಟ್ ಟೈಮ್ ಕಡಿಮೆ ಮಾಡೋಕ್ಕಾಗಲ್ಲ ಆಂಟಿ, ಆಗಲ್ಲ ಅಂತ ಹೇಳ್ಬೇಕು. ಆ ಥರ ಹೇಳ್ಕೊಂಡು ಈ ರೀತಿ ನಾನು ಹೇಳ್ದಾಗೆ ಬೋರ್ಡ್ ಹಾಕಿ ಫೋನ್ಗಳಲ್ಲಿ ಇದು ಮಾಡಿ ಯಾರ್ಯಾರು ಸಿಗ್ತಾರೆ ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡಿ ಈ ರೀತಿ ಹೇಳ್ಕೊಂಡು ಮಾಡ್ಬೋದು ಅಂತ ಹೇಳ್ತೀನಿ ಓಕೆನಾ.